ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡು ಹೊಂದೆ ಅಂತ ಹೇಳಿ ರಾಷ್ಟ್ರಕವಿ 21ನೇ ಶತಮಾನಕ್ಕೆ ಕನ್ನಡದ ಯುವಕರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಂಥ ಕಾಲ. ಅದಾದ ನಂತರ ಸಾಹಿತ್ಯ ಕ್ಷೇತ್ರದ ದೀಕ್ಷೆ ನಮ್ಮ ಜಗದ ಕವಿ, ಯುಗದ ಕವಿ, ರಸಋಷಿ ಕುವೆಂಪು ಕೊಟ್ಟರೆ, ಈ ನೆಲದ ಲಕ್ಷಾಂತರ ಯುವಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ದೀಕ್ಷಾ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಪ್ರತಿ ಜಿಲ್ಲೆಯಲ್ಲೂ ನಡೀತಾ ಇದೆ. ಹಾಸನ ಜಿಲ್ಲೆ ಆಯಿತು. ಈಗ ಭಾನುವಾರ ಯಾವ ಕರ್ನಾಟಕದ ಗಂಡು ಮೆಟ್ಟಿನ ನೆಲ, ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ಸಂಗೊಳ್ಳಿ ರಾಯಣ್ಣನ ಕರ್ಮಭೂಮಿ, ಜನ್ಮಭೂಮಿ, ಮಾತೃಭೂಮಿ ಬೆಳಗಾವಿಯಲ್ಲಿ, ಕುಂದ ನಗರ ಬೆಳಗಾವಿಯಲ್ಲಿ ಸಾವಿರಾರು ಕನ್ನಡದ ಬೆಳಗಾವಿ ಜಿಲ್ಲೆಯ ಸಾವಿರಾರು ಕನ್ನಡದ ಯುವಕರಿಗೆ ಭಾನುವಾರ ದಿವಸ ಕನ್ನಡ ದೀಕ್ಷಾ ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ನಡೀತಾ ಇದೆ. ಉತ್ತರ ಕರ್ನಾಟಕದ ಮಠಾಧೀಶರು, ರಾಜಕಾರಣಿಗಳು, ಸಾಹಿತಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕನ್ನಡ ನಾಡನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೋಸ್ಕರ ಕನ್ನಡದ ಗಡಿ, ನೆಲ, ಜಲ, ಕನ್ನಡಿಗರ ಬದುಕು, ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆಯ ಸಾರ್ವಭೌಮತೆಗಾಗಿ ನಾಡ ಕಾಯುವ, ಕಟ್ಟುವ ಲಕ್ಷಾಂತರ ಮಕ್ಕಳು ಬೇಕಾಗಿದೆ. ಇವತ್ತು ಎಲ್ಲಿ ನೋಡಿದ್ರೂ ಪರಭಾಷಿಕರ ದಬ್ಬಾಳಿಕೆ, ದೌರ್ಜನ್ಯ, ನಮ್ಮ ನೆಲದಲ್ಲಿ ನಮಗೆ ನೆಲೆಯಿಲ್ಲದಂಥ ಸಂದರ್ಭ, ಕನ್ನಡಿಗರ ರಾಜಧಾನಿ ಬೆಂಗಳೂರಂಥ ಪ್ರದೇಶಗಳಲ್ಲಿ ಕನ್ನಡಿಗರ ಸಂಖ್ಯೆ ಕೇವಲ 30% ಅನ್ನುವ ಹೇಳುವ ಕಾಲ, ಬೆಳಗಾವಿ ಅಂತ ಹೇಳುವಂತಹ ಗಂಡು ಮೆಟ್ಟಿನ ನೆಲದಲ್ಲಿ ಮರಾಠಿ ಪುಂಡರ ಪೋಖ್ರಿಗಳ ಪುಂಡಾಟಿಕೆ, MES ಗುಂಡಾಗಿರಿ, MES ರಾಜಕಾರಣ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆ, ಶಾಸನ ಸಭೆಗೆ 7-8 ಜನ ಶಾಸಕರು ಆಯ್ಕೆ ಬತ್ತಿದ್ದಂಥ MES ಇವತ್ತು ಜೀವ ಸಮೇತ ಗುಂಡಿ ತೆಗೆದು ಊತಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡದ ಕಲಿಗಳು, ಕ್ರಾಂತಿಕಾರಿಗಳು, ಸೈನಾನಿಗಳು. ಹಾಗಾಗಿ ಬೆಳಗಾವಿಯಲ್ಲಿ ಪ್ರತಿಜ್ಞೆ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಬೇರ್ ಸಮೇತ MES ಅನ್ನು ಕಿತ್ತು ಹೋಗಿಬೇಕು ಅನ್ನುವ ಕಿಚ್ಚು ಆ ಯುವಕರ ಅಲ್ಲಿ ಕನ್ನಡ ದೀಕ್ಷೆಯ ಮುಖಾಂತರ ಕೊಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇಡೀ ಅಖಂಡವಾದ ಕರ್ನಾಟಕದ, ಸಮೃದ್ಧವಾದ ಕರ್ನಾಟಕವನ್ನು ಕಟ್ಟಬೇಕನ್ನುವ ಕನಸಿದೆಯಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಕನಸು 26 ವರ್ಷ ಮುಗಿಸಿ 27ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ 70 ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅನ್ನೋದೇ ಕನ್ನಡದ ದೀಕ್ಷೆಯನ್ನು ತಗೊಂಡಿರುವಾಗ ಮತ್ತೆ ಎಲ್ಲ ಜಿಲ್ಲೆಯಲ್ಲೂ, ಎಲ್ಲ ತಾಲೂಕುಗಳಲ್ಲಿ ಸಾವಿರಾರು ಈ ನೆಲದ ಯುವಕರು, ಯುವತಿಯರು ಕರವೇ ಸೇರಬೇಕು, ಕರವೆಯಲ್ಲಿ ದೀಕ್ಷೆ ತಗೋಬೇಕು, ನಾವು ಈ ನಾಡನ್ನು ಕಟ್ಟಬೇಕು, ಕಾಯಬೇಕು ಅಂತ ಹೇಳಿ ಪ್ರತಿಜ್ಞೆ ಸ್ವೀಕಾರ ಮಾಡಲಿಕ್ಕೆ ಬರ್ತಾರಲ್ಲ, ಅಂತ ಎಲ್ಲ ಲಕ್ಷ ಈ ನೆಲದ ಕನ್ನಡದ ಮಕ್ಕಳಿಗೆ ಕರವೇ ಕೈ ಬೀಸಿ ಕರಿತಾ ಇದೆ. ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಯಾಕೆಂದರೆ ಒಬ್ಬ ಕವಿ ಹೇಳ್ತಾನೆ, ಕುವೆಂಪು ಕವಿ ಹೇಳ್ತಾರೆ, ನನ್ನ ಭಾಷೆ ನನ್ನ ನಾಡು ಅನ್ನದ ದೇಹ ಅದು ಸುಡುಗಾಡು ಅಂತ ಹೇಳ್ತಾರೆ. ಹಾಗಾಗಿ ಈ ನೆಲದ ಮಕ್ಕಳಿಗೆ ಬಿತ್ತಬೇಕಾಗಿದ್ದು BJPಯ ರಾಜಕಾರಣ, ಕಾಂಗ್ರೆಸ್ಸಿನ ರಾಜಕಾರಣ, JDSನ ರಾಜಕಾರಣ ಅಲ್ಲ. ಈ ನೆಲ ರಕ್ಷಣೆ ಮಾಡಬೇಕು, ಜಲ ರಕ್ಷಣೆ ಮಾಡಬೇಕು, ನಮ್ಮ ಗಡಿಯನ್ನು ರಕ್ಷಣೆ ಮಾಡ್ಕೋಬೇಕು, ನಮ್ಮ ಭಾಷೆಯನ್ನು ರಕ್ಷಣೆ ಮಾಡಬೇಕು ಅನ್ನುವ ಕಿಚ್ಚನ್ನು ಈ ನೆಲದ ಮಕ್ಕಳಿಗೆ ತುಂಬಬೇಕಾಗಿದೆ. ಕನ್ನಡದ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನುವ ಹೆಸರಿನಲ್ಲಿ ನಾವು ದೀಕ್ಷೆಯನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬನ್ನಿ ಬೆಳಗಾವಿ,
ಇಡೀ ಕರ್ನಾಟಕದ ಯುವಕರು ಆ ಕಡೆ ಒಮ್ಮೆ ನೋಡಿ, ಬೆಳಗಾವಿ ನೋಡಿ. ಅಂದು ಬೆಳಗಾವಿ ಬೇರೆ, ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ಟಿರುವ ಬೆಳಗಾವಿ ಬೇರೆ. ಅಂದು ಒಂದು ಕನ್ನಡ ಬಾವುಟ ಹಿಡ್ಕೊಂಡು ಬೆಳಗಾವಿಲಿ ಓಡಾಡಲಿಕ್ಕೆ ಭಾರಿ ಕಷ್ಟವಾದಂಥ ದಿನಗಳನ್ನು ನಾವು ಎದುರಿಸಿದ್ದು. ಇವತ್ತು ಅದೇ ಬೆಳಗಾವಿಯಲ್ಲಿ ಲಕ್ಷಾಂತರ ಕನ್ನಡದ ಬಾವುಟ ಆರಿಸುವ ತಾಕತ್ತನ್ನು ತಂದುಕೊಟ್ಟಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಮತ್ತೆ ಅದಕ್ಕೆ ಇನ್ನೊಂದಷ್ಟು ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮಾರು 2,000 ಬೆಳಗಾವಿ ಜಿಲ್ಲಾ ಯುವಕರಿಗೆ ಪ್ರತಿಜ್ಞಾ ಸ್ವೀಕಾರ, ಕನ್ನಡ ಹೋರಾಟಕ್ಕಾಗಿ, ನಾಡ ಕಾಯುವ ಕಟ್ಟುವ ಕಾಯಕಕ್ಕೋಸ್ಕರ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ನಡೀತಾ ಇದೆ. ದಯವಿಟ್ಟು ಎಲ್ಲ ಈ ನೆಲದ ಯುವಕರು ನಿಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೆಯುವಾಗ ಅಲ್ಲಿ ನಾಡನ್ನು ಕಟ್ಟುವ ಕಾಯುವ ಕೆಲಸಕ್ಕೆ ನೀವು ಸಜ್ಜಾಗಬೇಕು. ಈ ನಾಡನ್ನು ರಕ್ಷಣೆ ಮಾಡಲಿಕ್ಕೆ BJP, ಕಾಂಗ್ರೆಸ್ಸು, JDS ಅವರಿಂದ ಸಾಧ್ಯನೇ ಇಲ್ಲ. ಅವ್ರದ್ದು ವೋಟ್ ಬ್ಯಾಂಕ್ ತಮಿಳರು, ತೆಲುಗರು, ಮಲಯಾಳಿ, ಮಾರ್ವಾಡಿ, ಸಿಂಧಿ, ಗುಜರಾತಿ ಎಲ್ಲರ ವೋಟ್ ಬ್ಯಾಂಕೇ BJP, ಎಲ್ಲರ ವೋಟ್ ಬ್ಯಾಂಕೇ ಕಾಂಗ್ರೆಸ್ಸು, ಎಲ್ಲರ ವೋಟ್ ಬ್ಯಾಂಕೇ JDS. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ವೋಟ್ ಬ್ಯಾಂಕ್ ಅಲ್ಲ, ಕನ್ನಡ ಕನ್ನಡಿಗ ಅನ್ನೋದೇ ವೋಟ್ ಬ್ಯಾಂಕ್. ನಾನು ರಾಜಕಾರಣ ಮಾಡಲಿಕ್ಕೆ ಹೊರಟಿಲ್ಲ, ಈ ನಾಡನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ಹೊರಟಿದ್ದೀರಿ. ನಮ್ಮ ಕನ್ನಡದ ಕಾಯಕಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ, ಧ್ವನಿಗೂಡಿಸಿ ಅಂತ ಕೇಳ್ತಾ ಇದ್ದೀರಿ. ಇನ್ನೇನು ಕೇಳ್ತಾ ಇಲ್ಲ. ಹಾಗಾಗಿ ಈ ನೆಲದ ಯುವಕರು ಎಲ್ಲ ಕಡೆ ದಂಡಾಗಿ ಸಾಲಾಗಿ ಕನ್ನಡದ ದೀಕ್ಷೆಯನ್ನು ತಗೋಬೇಕು ಅನ್ನುವ ಬರುವ ಯುವಕರಿಗೆ ನಾನು ಮತ್ತೊಮ್ಮೆ ಗೌರವದಿಂದ ಸ್ವಾಗತಿಸ್ತೀನಿ. ಬನ್ನಿ ಈ ನೆಲದ ಮಕ್ಕಳು, ಯುವಕರು, ನಮ್ಮ ನಾಡನ್ನು ಸಮೃದ್ಧವಾಗಿ ಕಟ್ಟೋಣ. ಯಾರೋ ಪರಕೀಯರ ಕೈಗೆ ನಮ್ಮ ನಾಡನ್ನು ಕೊಟ್ಟು ನಾವೇ ನಮ್ಮ ನಾಡಿನಲ್ಲಿ ಎಲ್ಲೋ ಪರಕೀಯರಂತೆ ಬದುಕುವ ವಾತಾವರಣಕ್ಕೆ ನಾವು ಕಾರಣಕರ್ತರು ಆಗಬಾರ್ದಲ್ವಾ? ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮತೆಯಿಂದ ಬದುಕಬೇಕಲ್ವಾ? ಕನ್ನಡದ ಭಾಷೆಯಲ್ಲಿ ಸಾರ್ವಭೌಮತ ಭಾಷೆಯಾಗಿ ಉಳಿಬೇಕಲ್ವಾ? ಯಾರ ಪರಕೀಯರ ಭಾಷೆ ಸಂಸ್ಕೃತಿ ನಮ್ಮ ಮೇಲೆ ಯಾಕೆ ಹೇರಿಕೆ ದಬ್ಬಾಳಿಕೆ ಆಗಬೇಕು? ಯಾಕೆ ಅವರ ಬದುಕಿಲ್ಲ ಆಸನ ಆಗಬೇಕು? ಎಲ್ಲ ಉದ್ಯಮಗಳನ್ನು ಕನ್ನಡಿಗರು ಮಾಡುವಂಥದ್ದು ಆಗಬೇಕು. ಎಲ್ಲ ವ್ಯಾಪಾರಗಳನ್ನು ಕನ್ನಡಿಗರು ಕೈಯಲ್ಲಿ ಇಟ್ಕೊಳ್ಳುವಂಥದ್ದು ಆಗಬೇಕು. ಎಲ್ಲ ಉದ್ಯೋಗಗಳು 100ಕ್ಕೆ 90ರಷ್ಟು ಉದ್ಯೋಗ ಕನ್ನಡಿಗರ ಪಾಲಿಗೆ ದಕ್ಕಬೇಕು ಅನ್ನೋದಾದರೆ ಕನ್ನಡಿಗರು ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕಾಗತ್ತೆ. ಯಾವ ಸರ್ಕಾರ ಆದರೆ ನಮಗೇನಂತೆ? ನನ್ನ ಭಾಷೆ, ನನ್ನ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಕನ್ನಡದ ಮಕ್ಕಳ ಬದುಕಷ್ಟೇ ಇಲ್ಲಿ ಸಾರ್ವಭೌಮತೆ ಪಡ್ಕೋಬೇಕು ಹೊರತು ಎಲ್ಲಿಂದ ಒಂದು ಮಾರ್ವಾಡಿಗಳು, ಗುಜರಾತಿಗಳು, ಇನ್ಯಾವನೋ ರೆಡ್ಡಿ, ಇನ್ಯಾವನೋ ನಾಯ್ಡು, ಇನ್ಯಾವನೋ ತಮಿಳಿಗ ನನ್ನ ನೆಲದಲ್ಲಿ ಇವತ್ತು ಅದ್ಧೂರಿಯ ಬದುಕನ್ನು ಕಟ್ಟಿಕೊಂಡು ಬದುಕುವಾಗ ಕನ್ನಡದವನು ಎಲ್ಲೋ ಒಂದು ಕಡೆ ಏನೂ ದಕ್ಕಿಸಿಕೊಳ್ಳದೆ ಮೌನವಾಗಿ ಕುಂತರೆ ನಾಳೆ ಈ ಕರ್ನಾಟಕವನ್ನು ಉಳಿಸ್ಕೊಳ್ಳೋದು, ಕನ್ನಡವನ್ನು ಉಳಿಸ್ಕೊಳ್ಳೋದು, ಕನ್ನಡಿಗರನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ಕನ್ನಡದ ಯುವಕರೇ, ಬನ್ನಿ ಹಿಂದೆ ಸೇರೋಣ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟೋಣ, ಹೊಸ ನಾಡೊಂದನ್ನು ಅಂತ ಹೇಳಿ ಕರೆ ಕೊಡುವ ಮುಖಾಂತರ ಬೆಳಗಾವಿಗೆ ನಾನು ಹೊರಟಿದ್ದೀನಿ. ಬೆಳಗಾವಿಗೆ ನೀವು ಯಾರು ಬೇಕಾದರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ನಮಸ್ಕಾರ ಕನ್ನಡಿಗರೇ.